ಸ್ನೇಹಿತರೆ, ಎಜುನಿಟ್ಸ್ಗೆ ಸ್ವಾಗತ. ನನ್ನ ಮೃತ್ಯುಂಜಯ್ ಕಬ್ಬೂರ್. ಬಿಎಡ್ಗೆ ಪ್ರವೇಶವನ್ನು ಪಡೆದ ನಂತರ ಮೊದಲ ಸೆಮಿಸ್ಟರ್ನ ಮೊದಲ ವಿಷಯವಾದ ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್, ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ, ಈ ವಿಷಯದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಒಳಗೊಂಡಂತಹ ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಈ ಮೊದಲ ವಿಷಯವಾಗಿರುವಂತಹ ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್ ಅಂದ್ರೆ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ, ಇದು ಎಲ್ಲಾ ಬಿಎಡ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸೇಮ್ ಪೇಪರ್ ಆಗಿರುತ್ತೆ. ಇದು ಮೊದಲ ಪೇಪರ್. ನೀವು ಬಿಎಡ್ ಮಾಡ್ತಾ ಇರುವವರು ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಯಾರೇ ಆಗ್ಲಿ ಅವರೆಲ್ಲರಿಗೂ ಇರುವಂತಹ ಒಂದು ಕಡ್ಡಾಯ ಪತ್ರಿಕೆ ಅಂತಂದ್ರೆ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ, ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್. ಈ ವಿಷಯದ ಕುರಿತು ಅದರ ಪಠ್ಯಕ್ರಮ ಏನಿದೆ ಅಂದ್ರೆ ಸಿಲೆಬಸ್ ಏನಿದೆ, ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ತೆಗಿತಾರೆ ಅಂದ್ರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿದೆ, ಪ್ರಶ್ನೆ ಪತ್ರಿಕೆ ಹೇಗಿದೆ 2021ರ ಫೈನಲ್ ಅಂದ್ರೆ ಕಳೆದ ವರ್ಷ ನಡೆದಂತಹ ನಮ್ಮ ಸೀನಿಯರ್ಸ್ ಅವರ ಒಂದು ಫಸ್ಟ್ ಸೆಮಿಸ್ಟರ್ ನ ಎಕ್ಸಾಮ್, ಎನ್ಯುವಲ್ ಎಕ್ಸಾಮ್, ಫಸ್ಟ್ ಸೆಮಿಸ್ಟರ್ ನ ಎನ್ಯುವಲ್ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆ ಹೇಗಿದೆ ಅದನ್ನ ನೋಡ್ತಾ ಇದೀವಿ. ಜೊತೆಗೆ ಆಥರ್ಸ್ ಯಾರು, ಒಳ್ಳೆ ಆಥರ್ಸ್ ಯಾರು ಅನ್ನುವಂತರ ಅಂದ್ರೆ ಈ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಸಮಗ್ರ ವಿವರಣೆಗಳನ್ನ ಒಂದು ಸೆಮಿಸ್ಟರ್ ಗೆ ಬೇಕಾಗುವಷ್ಟು ಮಾಹಿತಿನ ಪೂರ್ತಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದೀವಿ. ಒಂದೊಂದೇ ನೋಡ್ತಾ ಹೋಗೋನು. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನಿಟ್ಸ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗೆ ನೋಟಿಫಿಕೇಶನ್ ಬೆಲ್ ಕೂಡ ಒತ್ತಿ. ಜೊತೆಗೆ ಯಾರೆಲ್ಲ ಬಿಎಡ್ ಮಾಡ್ತಾ ಇದ್ದಾರೆ ನಿಮ್ಮ ಸ್ನೇಹಿತರು, ಅವರೊಟ್ಟಿಗೆ ಕೂಡ ಈ ಮಾಹಿತಿನ ಶೇರ್ ಮಾಡಿ. ಫಸ್ಟ್ ಗೆ ಒಂದೊಂದೇ ಮಾತಾಡ್ತಾ ಹೋಗೋಣ ನಾವು. ಸಿಲೆಬಸ್, ಬಿಎಡ್ ನ ಈ ಫಸ್ಟ್ ಪೇಪರ್ ಆಗಿರುವಂತಹ ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್ ಪತ್ರಿಕೆಯಲ್ಲಿ ಸಿಲೆಬಸ್ ಏನಿರುತ್ತೆ ಅಂತ ನಾನೀಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ನಾನು ಫಸ್ಟ್ ಗೆ ಪೂರ್ತಿ ವಿಡಿಯೋನ ನೋಡ್ಬಿಡ್ರಿ, ಯಾವುದೂ ಕನ್ಫ್ಯೂಷನ್ ಇಟ್ಕೊಳ್ಳಾರ್ದ ಫ್ರೀ ಮೈಂಡ್ ಆಗಿ ಎಂಟಿ ಮೈಂಡ್ ಇಟ್ಕೊಂಡು ಪೂರ್ತಿ ವಿಡಿಯೋ ನೋಡ್ರಿ. ಡೆಫಿನೆಟ್ಲಿ ನಿಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಈಗ ಒಂದೊಂದೇ ಕ್ಲಾರಿಫಿಕೇಶನ್ ಮಾಡ್ತಾ ಹೋಗ್ತೀನಿ. ಬರೀ ಇದೊಂದ ವಿಷಯ ಅಲ್ಲ, ಅಷ್ಟು ಸಬ್ಜೆಕ್ಟ್ ಇಂದು ಮಾಡ್ತೀನಿ ನಾನು ಹಂತವಾಗಿ. ಫಸ್ಟ್ ಸ್ಟೆಪ್ ಆಗಿ ಫಸ್ಟ್ ಪೇಪರ್ ಅನ್ನ ನಾನೀಗ ಆಯ್ಕೆ ಮಾಡ್ಕೊಂಡಿನಿ. ಇದರ ಸಿಲೆಬಸ್ ಅನ್ನ ನೋಡ್ಕೊಳ್ಳೋದಾದ್ರೆ ಒಟ್ಟು ಈ ಒಂದು ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್ ಇದ್ರೊಳಗ ವಿಷಯದೊಳಗ 5 ಚಾಪ್ಟರ್ಗಳದಾವ. ಫಸ್ಟ್ ಚಾಪ್ಟರ್ ಯಾವ್ದಂತಂದ್ರ ವಿಕಾಸದ ಪರಿಕಲ್ಪನೆ ಮತ್ತು ತತ್ವಗಳು, ವಿಕಾಸದ ಪರಿಕಲ್ಪನೆ ಮತ್ತು ತತ್ವಗಳು ಅಂತ ಬರ್ತೈತಿ. ಮಾನವನ ವಿಕಾಸದ ಪದ್ಧತಿಗಳು, ಇದು ಮೊದಲ ಚಾಪ್ಟರ್. ಅದರೊಳಗ 4 ಸಬ್ ಚಾಪ್ಟರ್ಸ್ ಬರ್ತಾವ. ವಿಕಾಸದ ಪರಿಕಲ್ಪನೆ ಮತ್ತು ತತ್ವಗಳು, ಆಮೇಲೆ ಮಾನವನ ವಿಕಾಸದ ಹಂತಗಳು ಅಂತ ಬರ್ತಾವ. ಇವ ಬಾಲ್ಯಾವಧಿ, ಆಮೇಲೆ ತಾರುಣ್ಯಾವಸ್ಥೆ, ವಯಸ್ಕ ಅಥವಾ ಪ್ರೌಢಾವಸ್ಥೆ ಅಂತ ಹೇಳಿ, ಆಮೇಲೆ 1.3 ಅನುವಂಶೀಯತೆ ಮತ್ತು ಪರಿಸರದ ಪಾತ್ರ, ಮಾನವನ ವಿಕಾಸದ ಕ್ಷೇತ್ರಗಳು ಯಾವ್ಯಾವುದು, ಇದಿಷ್ಟು ಮೊದಲ ಚಾಪ್ಟರ್. ಎರಡನೇ ಚಾಪ್ಟರ್ ಒಳಗ ವಿಕಾಸದ ಸೈದ್ಧಾಂತಿಕ ಪದ್ಧತಿಗಳು ಬರ್ತಾವ. ಕೆಲವೊಂದಿಷ್ಟು ಥಿಯರಿ ಬರ್ತಾವ. ಅಲ್ಲಿ ಪಿಯಾಜೆ ಅವ್ರ ಥಿಯರಿ ಇರಬಹುದು, ಬ್ರೂನರ್ ಅವ್ರ ಥಿಯರಿ ಇರಬಹುದು, ವ್ಯಾಗೋಡಸ್ಕಿ ಅವ್ರು ಇರಬಹುದು, ಬಂಡೂರ್ ಅವ್ರು ಇರಬಹುದು. ಇಂತಹ ಕೆಲವೊಂದಿಷ್ಟು ಇವರ ಅಂದ್ರೆ ಈ ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದವ್ರು ಏನಿದ್ದಾರೆ ಅವರ ಕೆಲವೊಂದಿಷ್ಟು ಥಿಯರಿಗಳನ್ನ ನಾವು ಎರಡನೇ ಚಾಪ್ಟರ್ ಒಳಗೆ ಅಭ್ಯಾಸ ಮಾಡ್ತೇವಿ. ಮೂರನೇ ಚಾಪ್ಟರ್ ಏನೈತಿ ಅಂತಂದ್ರ ತಾರುಣ್ಯಾವಸ್ಥೆಯ ಒಂದು ಪರಿವರ್ತನೆಯ ಹಂತ. ಅಂದ್ರೆ ತಾರುಣ್ಯಾವಸ್ಥೆ ಇದೊಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ನಾವು ಅಧ್ಯಯನ ಮಾಡ್ತೀವಿ. ಟ್ರಾನ್ಸಿಷನ್ ಪೀರಿಯಡ್, ಅಡೋಲೆಸೆನ್ಸ್ ಆಸ್ ಅ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿ ಇದನ್ನು ನಾವು ಮೂರನೇ ಚಾಪ್ಟರ್ನಾಗ ಓದ್ತೀವಿ. ತಾರುಣ್ಯಾವಸ್ಥೆ ಒಂದು ಪರಿವರ್ತನೆಯ ಹಂತ ಅನ್ನೋದು. ನಾಲ್ಕನೇದು ಪ್ರೌಢಾವಸ್ಥೆಗೆ ಪರಿವರ್ತನೆ, ಟ್ರಾನ್ಸಿಷನ್ ಇಂಟು ಅಡಲ್ಟ್ಹುಡ್. ಫಸ್ಟ್ ಚೈಲ್ಡ್ಹುಡ್ ಇತ್ತು, ಅಡೋಲೆಸೆನ್ಸ್ ಆತು, ನೆಕ್ಸ್ಟ್ ಅಡಲ್ಟ್ಹುಡ್ ಆತು. ಸೊ ಹಿಂಗ ಹಂತವಾಗಿ ಆ ಒಂದು ಟ್ರಾನ್ಸಿಷನ್ ಏನಾಕೈತಿ ಅದನ್ನ ನಾವು ನೋಡ್ತಾ ಹೋಗ್ತೀವಿ. ಹಿಂಗ ಬಹಳ ಸುಲಭವಾಗಿ, ಬಹಳ ಸಿಂಪಲ್ ಆಗಿ ಈ ಒಂದು ಪಾಠ ಕಲಿತೀವಿ ನಾವು. ಇನ್ನು ಕೊನೆಯದು ಅಧ್ಯಾಯ ಅಂತಂದ್ರ ಮನೋ ಸಾಮಾಜಿಕ ಸಾಧನಗಳು ಮತ್ತು ತಂತ್ರಗಳು ಅಂತ ಹೇಳಿ, ಇದು 5ನೇ ಒಂದು ಪಾಠ. ಒಟ್ಟು 5 ಪಾಠಗಳದಾವ ಫಸ್ಟ್ ಪೇಪರ್ದಾಗ. ಅಂದ್ರೆ ಬಿಎಡ್ ನ ಫಸ್ಟ್ ಪೇಪರ್ದೊಳಗೆ 5 ಪಾಠಗಳು ಬರ್ತಾವ. ಕೊನೆಯದು ಯಾವ್ದಪ್ಪ ಅಂತಂದ್ರ ಮನೋ ಸಾಮಾಜಿಕ ಸಾಧನೆಗಳು ಮತ್ತು ತಂತ್ರಗಳು. ಈ ಸಿಲೆಬಸ್ ಕಾಪಿನ ನಾನು ಆಮೇಲೆ ಟೆಲಿಗ್ರಾಮ್ನಾಗ ಹಾಕ್ತೀನಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಆರಾಮ್ಸೆ ಓದ್ಕೊಳ್ರಿ. ಸೊ ಹಿಂಗ ಒಟ್ಟು 5 ಪಾಠಗಳು ಅಥವಾ 5 ಚಾಪ್ಟರ್ಗಳು ಈ ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್ ಈ ಸಬ್ಜೆಕ್ಟ್ ಒಳಗೆ ಬರ್ತಾವ. ಬಿಎಡ್ ಫಸ್ಟ್ ಇಯರ್ ನ ಫಸ್ಟ್ ಸೆಮಿಸ್ಟರ್ ನ ಫಸ್ಟ್ ಪೇಪರ್ ಇದು. ಅದ್ರೊಳಗೆ ಇಷ್ಟು ಬರ್ತಾವ. ಇನ್ನು ಇದಾದ್ಮೇಲೆ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋಣ. ಈಗ ಸಿಲೆಬಸ್ ನೋಡಿದ್ವಿ, ಬುಕ್ ತಗೊಂತೇವಿ, ಓದ್ತೇವಿ, ಎಕ್ಸಾಮ್ ಹೆಂಗಿರ್ತೈತಿ, ಎನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಹೆಂಗಿರ್ತೈತಿ ಅಂತ ನೀವು ನಾನು ಕೇಳೋದಾದ್ರೆ, ನಾನು ಲಾಸ್ಟ್ ಇಯರ್ ದ ಎಲ್ಲಾ ಫೈನಲ್ ಸೆಮಿಸ್ಟರ್ ಅಂದ್ರೆ ಫಸ್ಟ್ ಸೆಮಿಸ್ಟರ್ ನ ಫೈನಲ್ ಎಕ್ಸಾಮ್ ಏನ್ ನಡೀತು, ಎನ್ಯುವಲ್ ಎಕ್ಸಾಮು, ಅದರ ಕ್ವಶನ್ ಪೇಪರ್ ಗಳನ್ನು ಕೂಡ ಕಲೆಕ್ಟ್ ಮಾಡೀನಿ. ಆ ಕ್ವಶನ್ ಪೇಪರ್ ನ ಆಧಾರವಾಗಿ ಇಟ್ಕೊಂಡು ನಾನು ನಿಮ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗೈತಿ ಏನು ಅನ್ನೋದ್ರ ಮಾಹಿತಿನ ಈಗ ತಿಳಿಸ್ಕೋತಾ ಹೋಗ್ತೀನಿ, ನೋಡ್ಕೊಂತ ಹೋಗೋಣ. ಈಗ ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್ ಈ ಒಂದು ಪೇಪರ್ ನ ಸಬ್ಜೆಕ್ಟ್ ಕೋಡ್ A01. ನಮ್ಗೆ ನೆಕ್ಸ್ಟ್ ಅಂದೆಲ್ಲ ಹೇಳ್ತಾರೆ. A01 ಈ ಪೇಪರ್ ನ ಒಂದು ಸಬ್ಜೆಕ್ಟ್ ಕೋಡ್ ಐತಿ. ಹೆಂಗಿರ್ತೈತಿ ಈ ಕ್ವಶನ್ ಪೇಪರ್ ಅಂತಂದ್ರೆ, ಇಲ್ಲಿ 5 ಮಾರ್ಕ್ಸ್ ಇಂದು 12 ಪ್ರಶ್ನೆ ಇರ್ತಾವ. 5 ಮಾರ್ಕ್ಸ್ ಇಂದು 12 ಪ್ರಶ್ನೆ ಅಂದ್ರೆ ಎಷ್ಟು ಮಾರ್ಕ್ಸ್ ಆತು? 60 ಮಾರ್ಕ್ಸ್ ಆತು. 10 ಮಾರ್ಕ್ಸ್ ಇನ್ನು 2 ಇರ್ತಾವ. 60 + 20 80 ಮುಗಿತಲ್ಲಿಗೆ. 20 ಮಾರ್ಕ್ಸ್ ಇಂಟರ್ನಲ್ ಇರ್ತಾವ. ಇಲ್ಲಿ ಯಾವುದು 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸು ಇರುವುದಿಲ್ಲ. 5 ಮಾರ್ಕ್ಸು ಬಿಟ್ರೆ 10 ಮಾರ್ಕ್ಸು. 5 ಮಾರ್ಕ್ಸ್ ಇಂದು 12, 10 ಮಾರ್ಕ್ಸ್ ಇಂದ 2.
5 ಮಾರ್ಕ್ಸ್ ಇಂದಕ್ಕೆ ಮಿನಿಮಮ್ 1 ಪೇಜ್ ನಾವು ಬರೀಬೇಕಾಕೈತಿ. ಒಟ್ಟು ಇಲ್ಲಿ 12 ಪ್ರಶ್ನೆಗಳಿರ್ತಾವ. ಅವ್ರು ಕೊಡೋದು 15 ಕೊಡ್ತಾರೆ. 15 ಪ್ರಶ್ನೆಯೊಳಗೆ ನಾವು ಎಷ್ಟು ಬರೀಬೇಕಪ್ಪ ಅಂದ್ರೆ 12 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಕೈತಿ. ಮಾನವನ ವಿಕಾಸದ ಹಂತಗಳು ಯಾವ್ಯಾವುದು, ಅದೇ ಹೇಳಿದ್ನಲ್ಲ, ತೇರಿ ಬರ್ತಾವ ಅಂತ ಹೇಳಿ ಬಂಡೂರ್ ಅವರ ತೇರಿಯನ್ನ ವಿವರಿಸ್ರಿ. ಆಮೇಲೆ ಬೇರೆ ಬೇರೆ ಆದಂತಹ ಈ ಚಾಪ್ಟರ್ಗಳ ಆಧಾರಿತವಾಗಿ ಸಿಗ್ಮೆಂಟ್ ಫ್ರಾಯ್ಡ್ ಅವರ ಥಿಯರಿ ಆಗಿರಬಹುದು, ಆಮೇಲೆ ಕಿಶೋರರ ಅಗತ್ಯಗಳು, ಆಮೇಲೆ ಬೇರೆ ಬೇರೆ ಆದಂತಹ ಕೆಲವೊಂದಿಷ್ಟು. ಇದು ವಿಶೇಷವಾಗಿ ನೀವು PUC ಟೈಮ್ದಾಗ ಏನಾರ ಎಜುಕೇಶನ್ ಸಬ್ಜೆಕ್ಟ್ ಅನ್ನ ನಿಮ್ಮ ಐಚ್ಛಿಕ ವಿಷಯವಾಗಿ ಓದಿದ್ರಿ ಅಂತಂದ್ರೆ ಡ್ಯೂರಿಂಗ್ ಯುವರ್ PUC ಎಜುಕೇಶನ್ ಅನ್ನುವಂತ ಒಂದು ಸಬ್ಜೆಕ್ಟ್ ಇರ್ತೈತಿ. ಅದನ್ನೇನಾರು ಓದಿದ್ರಿ ಡ್ಯೂರಿಂಗ್ ಯುವರ್ PUC ಅಥವಾ ಡಿಗ್ರಿ, ಬಹಳ ನಿಮ್ಗೆ ಈಸಿ ಆಕೈತಿ ಈ ಪೇಪರ್. ಬಿಕಾಸ್ ಇದೆಲ್ಲ ವಿಚಾರಗಳನ್ನ ಮೊದಲೇ ಕಲ್ತಿರ್ತೀವಿ. ಇವನ್ ನಾನು PUC ಇದ್ದಾಗ ಎಜುಕೇಶನ್ ಓದೇನಿ, ಸ್ವಲ್ಪ ನನಗೆ ಎಲ್ಲೋ ಓದೇನಿ ಅಲ್ಲ ಅನ್ನುವಂತಹ ಫೀಲ್ ಬರಾಕತ್ತೈತಿ. ಸೊ ಹೊಸದಾಗಿ ಓದಕತ್ತವರೆಗೂ ಏನು ಟಫ್ ಇಲ್ಲ, ಎಲ್ಲಾನು ಈಸಿ ಐತಿ. ಈಸಿಯಾಗಿ ನಾವು ಇದನ್ನ ಓದಬಹುದು. PUC ಒಳಗೆ ಡಿಗ್ರಿ ಒಳಗೆ ಏನಾದ್ರು ಎಜುಕೇಶನ್ ಓದಿದ್ವಿ ನಾವು ಅಂದ್ರೆ ಈಸಿ ಆಕೈತಿ. ನಾವು ಓದೇನಿ, ಸ್ವಲ್ಪ ನನಗೆ ಏನೋ ಎಲ್ಲೋ ಓದಿದ್ ನೆನಪೈತಿ ಮತ್ತೆ ಇದು ಈಸಿ ಐತಿ ಅನ್ನುವಂತಹ ಫೀಲ್ ಬರಾಕತ್ತೈತಿ. ಡೋಂಟ್ ವರಿ, ನಿಮ್ಗೂ ಆ ಫೀಲ್ ಬರ್ತೈತಿ. ಇದಾದ್ಮೇಲೆ 5 ಮಾರ್ಕ್ಸ್ 12 ಆದ್ಮೇಲೆ ಅದು A ಸೆಕ್ಷನ್, B ಸೆಕ್ಷನ್ ಒಳಗೆ 2 ಪ್ರಶ್ನೆ ಇರ್ತಾವ. 10 ಮಾರ್ಕ್ಸಿಗೆ 1. ಇದಕ್ಕೆ ನಾವು 2 ರಿಂದ 3 ಪೇಜ್ ಬರೀಬೇಕಾಕೈತಿ. ಒಂದ್ 3-4 ಪೇಜ್ ಅಂತೂ ಬರೆಯಬೇಕಾಕೈತಿ. ಇಲ್ಲಿ ಎಷ್ಟು ಇರ್ತೈತಿ ಅಂದ್ರೆ 4 ಪ್ರಶ್ನೆ ಇರ್ತಾವ, ಅದ್ರೊಳಗೆ 2 ಬರೀಬೇಕ. 6 ಕ್ವಶನ್ಸ್ ಇರ್ತಾವ. ನಾವು ಸೇಮ್ ಡಿಗ್ರಿನ ಬರೀತಿದ್ವಲ್ಲ, A ಅಂತ ಒಂದು ಕೊಡ್ತಾರೆ, B ಅಂತ ಕೊಡ್ತಾರೆ, 2ರಾಗ 1 ಬರೀಬೇಕು. 1 ಪ್ರಶ್ನೆಗೆ 10 ಮಾರ್ಕ್ಸ್ ಇರ್ತಾವ. ಈ ಕ್ವಶನ್ ಪೇಪರ್ ಅನ್ನ ನೋಡ್ಬೇಕಂತಿದ್ರೆ ಇಲ್ಲಿ ಬಹುಶಃ ನಾವೇನು ಇಷ್ಟೊತ್ತು ಸಿಲೆಬಸ್ ಡಿಸ್ಕಸ್ ಮಾಡಿದ್ವಿ, ಆ ಥಿಯರಿಗಳು ಅಥವಾ ಆ ಒಂದು ವಿಕಾಸದ ಸಿದ್ಧಾಂತಗಳು, ಮನೋಸಾಮಾಜಿಕ ಆ ಒಂದು ಆಮೇಲೆ ಟ್ರಾನ್ಸಿಷನ್ ಪೀರಿಯಡ್ಗಳು, ಸೊ ಅವುಗಳ ಆಧಾರಿತವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಈಗಾಗಲೇ ಕೇಳಿರ್ತಾರೆ. 15 ಪ್ರಶ್ನೆ ಒಳಗೆ 12 ಬರೀಬೇಕು 5 ಮಾರ್ಕ್ಸಿಗೆ. 10 ಮಾರ್ಕ್ಸಿಗೆ 4ರೊಳಗೆ 2 ಬರೀಬೇಕಾಕೈತಿ. ಒಟ್ಟು 80 ಮಾರ್ಕ್ಸು. ಇನ್ನು 20 ಮಾರ್ಕ್ಸ್ ನಮ್ಮ ಇಂಟರ್ನಲ್ ಇರ್ತೈತಿ, ನಮ್ಮ ಅಸೈನ್ಮೆಂಟ್ಗಳು, ನಮ್ಮ ಅಟೆಂಡೆನ್ಸು, ಮತ್ತೆ ನಮ್ಮ ಏನು ಕೆಲವೊಂದಿಷ್ಟು ಸ್ಕಿಲ್ಗಳು, ನಮ್ಮ ಪಾರ್ಟಿಸಿಪೇಷನ್, ನಮ್ಮ ಇನ್ವಾಲ್ವ್ಮೆಂಟು ಅಂತವನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ನಮಗೆ 20 ಮಾರ್ಕ್ಸ್ ಇಂಟರ್ನಲ್ ಕೊಡ್ತಾರೆ. ಸೊ ಅದನ್ನ ಬಿಟ್ರ ಇನ್ನು ಇದಿಷ್ಟ ಐತಿ. ಇನ್ನು ಇದನ್ನ ಬಿಟ್ರ ಬೆಸ್ಟ್ ಆಥರ್ಸ್ ಅಂತಂದ್ರೆ ಸದ್ಯಕ್ಕೆ ನಾನು ಎಕ್ಸಾಕ್ಟ್ ಆಗಿ ಇದೇ ಆಥರ್ನ ತಗೋರಿ ಅಂತ ನಿಮ್ಗೆ ಯಾವ್ದನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಬಹಳಷ್ಟು ಮಂದಿ ಆಥರ್ಗಳದಾರ. ನಿಮ್ಮ ಕಾಲೇಜ್ ಒಳಗೆ ನೀವೆಲ್ಲ ಅಡ್ಮಿಷನ್ ತಗೊಂಡಿರಿ, ನೀವು ಸಪರೇಟ್ ಆಗಿ ಪುಸ್ತಕ ಪರ್ಚೇಸ್ ಮಾಡಕಂತೂ ಹೋಗ್ಬೇಡ್ರಿ. ನಿಮ್ಮ ಕಾಲೇಜಿನ ಲೈಬ್ರರಿ ಒಳಗೆ ಪುಸ್ತಕ ಸಿಗ್ತಾವ. ಸೊ ಅಲ್ಲಿ ನೀವು 1 ಬಿಟ್ಟು 4 ಆಥರ್ ತಗೋರಿ. 4 ಮಂದಿ ಫ್ರೆಂಡ್ಸ್ ಕೂಡಿ 4 ಆಥರ್ ತಗೋರಿ. 4 ಬೇರೆ ಬೇರೆ ಆಥರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಓದೋದ್ರಿಂದ ನಿಮ್ಗೆ ಆ ಬುಕ್ ಒಳಗೆ ಇದ್ದಿದ್ದು ಈ ಬುಕ್ ಒಳಗಿರಂಗಿಲ್ಲ, ಈ ಬುಕ್ ಒಳಗಿದ್ದಿದ್ದು ಆ ಬುಕ್ ಒಳಗಿರಂಗಿಲ್ಲ. ಹೆಚ್ಚಿನ ನಾಲೆಜ್ ಸಿಗ್ತೈತಿ ಮತ್ತು ಹೊಸ ಎಕ್ಸ್ಪೀರಿಮೆಂಟ್ಸ್ ಅನ್ನು ಮಾಡಕ್ ನಿಮ್ಗೆ ಅನುಕೂಲ ಆಕೈತಿ. ಒಂದೇ ಪರ್ಟಿಕ್ಯುಲರ್ ಆಥರಿಗೆ ನಾವು ಫಿಕ್ಸ್ ಆಗ್ಬಿಟ್ವಿ ಅಂತಂದ್ರೆ ನಮ್ಮಲ್ಲಿ ಒಂದು ಸಂಶೋಧನಾತ್ಮಕ ಮನೋಭಾವ ಹೋಗ್ಬಿಡ್ತೈತಿ. ಸೊ ಹಂಗಾಗಿ 4 ಮಂದಿ ನೀವು ಫ್ರೆಂಡ್ಸ್ ಅದೇರಿ ಅಂತಂದ್ರೆ 4 ಪುಸ್ತಕ ತಗೋರಿ ಬೇರೆ ಬೇರೆ ಆಥರದ್ದು. ಆ 4 ಪುಸ್ತಕನ್ನ ಕಂಪೇರ್ ಮಾಡ್ರಿ, ಯಾವ್ದ್ರೊಳಗೆ ಏನ್ ಚಲೋ ಐತಿ ಪಾಯಿಂಟ್ಸ್ ತಗೋರಿ. ಆಮೇಲೆ ಎಲ್ಲಾನು ಒಂದು ತಿಳ್ಕೊರಿ, ಈ ಚೈಲ್ಡ್ಹುಡ್ ಅಂಡ್ ಅಡೋಲಸೆನ್ಸ್ ಏನ್ ಪುಸ್ತಕ ಐತಿ ಅಥವಾ ಇದೇನ್ ಸಬ್ಜೆಕ್ಟ್ ಐತ್ಲ, ಇದು ಅಷ್ಟು ಈಸಿ ತಲೆಯೊಳಗೂ ಹೋಗುದಿಲ್ಲ. ಅಲ್ಲಿ ಉಪಯೋಗಿಸಿದಂತಹ ಶಬ್ದಗಳು, ಆ ಪದಗಳು, ಆ ಕಾನ್ಸೆಪ್ಟ್ಗಳು, ಕೆಲವೊಂದಿಷ್ಟು ಟರ್ಮ್ಸ್ ಏನದಾವ ಅವು ಎಲ್ಲ ಹೊಸವಂತ ಅನಿಸ್ತಾವ ಕೆಲವೊಬ್ಬರಿಗೆ ಕೇಳಾಕ. ಆಮೇಲೆ ಅವ್ನ್ ಯಾರು ಸಿಂಪ್ಲಿಫೈ ಮಾಡಿ ಹೇಳ್ಯಾರ ಆ ಪುಸ್ತಕ ತಗೋರಿ. ಈಗ ಯಾರ್ದೋ ಒಬ್ಬರದು ಆಥರ್ ಹೇಳ್ಬಿಟ್ಟೆ ಅಂತಂದ್ರೆ ದಟ್ಸ್ ಕಂಪ್ಲೀಟ್ಲಿ ರಾಂಗ್ ಆಕೈತಿ. ಸೊ ಹಂಗಾಗಿ ನೀವು ಒಂದ್ಸಲ ಅನಲೈಸ್ ಮಾಡ್ರಿ. 4 ಮಂದಿ ಕೂಡಿ 4 ಬುಕ್ ತಗೋರಿ. ಒಂದೇ ಸೇಮ್ ಸಬ್ಜೆಕ್ಟ್ ತಗೋರಿ, 4 ಮಂದಿ ಬೇರೆ ಬೇರೆ ಆಥರ್ಸ್ ತಗೋರಿ. ಅದನ್ನ ತಗೊಂಡು ನೀವು ಒಂದಕ್ಕೊಂದು ಕಂಪೇರ್ ಮಾಡ್ರಿ, ಈಸಿಯಾಗಿ ನಿಮ್ಗೆ ಅರ್ಥ ಆಗೇ ಆಕೈತಿ. ಆಮೇಲೆ ಈ ಕ್ವಶನ್ ಪೇಪರ್ಸ್ ಅನ್ನು ನಾ ಟೆಲಿಗ್ರಾಮ್ ಒಳಗೆ ಹಾಕಿರ್ತೀನಿ, ಅದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡ್ರಿ. ಸಿಲೆಬಸ್ ಕಾಪಿನೂ ಹಾಕಿರ್ತೀನಿ, ಆರಾಮ್ಸೆ ನೋಡ್ಕೊಳ್ರಿ, ಸ್ಟಡಿ ಮಾಡ್ರಿ. ಆಮೇಲೆ ಇದು ಕಂಪಲ್ಸರಿ ಪೇಪರ್ ಇರ್ತೈತಿ. ಇಲ್ಲಿ ಎಲ್ಲರಿಗೂ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವ್ದು ವ್ಯತ್ಯಾಸ ಇಲ್ಲ, ಯಾವ್ದು ಭೇದ ಭಾವ ಇಲ್ಲ. ಎಲ್ಲರೂ ಕಂಪಲ್ಸರಿ ಬರೀಲೇಬೇಕಾದಂತಹ ಸಬ್ಜೆಕ್ಟ್ ಯಾವ್ದಂದ್ರೆ ಚೈಲ್ಡ್ಹುಡ್ ಅಂಡ್ ಅಡೋಲಸೆನ್ಸ್. ಇದನ್ನ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ ಅಂತ ನಾವು ಕರಿತೇವಿ. ಎಲ್ಲರೂ ಬರೀಬೇಕು, ಕಂಪಲ್ಸರಿ ಪೇಪರ್ ಇರ್ತೈತಿ. ಇದು BEd ನ ಫಸ್ಟ್ ಇಯರ್ ನ ಫಸ್ಟ್ ಸೆಮಿಸ್ಟರ್ ಫಸ್ಟ್ ಪೇಪರ್. 5 ಚಾಪ್ಟರ್ ಅದಾವ. ಒಟ್ಟು 12 ಪ್ರಶ್ನೆ ಇರ್ತಾವ 5 ಮಾರ್ಕ್ಸಿಗೆ. 10 ಮಾರ್ಕ್ಸಿಗೆ 2 ಪ್ರಶ್ನೆ ಇರ್ತಾವ. 80 ಮಾರ್ಕ್ಸ್ ಪೇಪರ್ ಇರ್ತೈತಿ. ಇಷ್ಟಂತೂ ಗೊತ್ತಾಯ್ತು. ಇದಕ್ಕೆ ನೋಟ್ಸ್ ಅನ್ನು ಕೂಡ ನಿಮಗೆ ಪ್ರಿಪೇರ್ ಮಾಡಿ ನಾನೇ ಕಳಿಸ್ತೇನೆ. ಸಾಧ್ಯ ಆದ್ರೆ 1 ತಿಂಗಳದ ಒಳಗೆ ನಿಮ್ಗೆ ನೋಟ್ಸ್ ಅನ್ನು ಕೂಡ ನಾನು ರೆಡಿ ಮಾಡ್ತೀನಿ. ಆ ನೋಟ್ಸ್ ಅನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂತೀನಿ. ನೀವು ಆರಾಮ್ಸೆ ಓದ್ಕೋಬಹುದು. ಆರಾಮ್ಸೆ ನಿಮ್ಗೆ BEd ತಯಾರಿಗೆ ಏನ್ ಬೇಕು ಅಥವಾ TET ಏನ್ ಬೇಕು, ನಿಮ್ಮ ಈ ಒಂದು ಜರ್ನಿ ಒಳಗೆ ನಾನು ನನ್ನ ಪಾಲುದಾರಿಕೆಯನ್ನು ಕೂಡ ಕೊಡ್ತೀನಿ, ಎಷ್ಟಕ್ಕೈತಿ ಅಷ್ಟು. ಸೊ ಇದು ಇವತ್ತಿನ ಒಂದು ಪ್ರಮುಖ ವಿಡಿಯೋ. ಈ ವಿಷಯದೊಳಗೆ ನಿಮಗೆ ಸಿಲೆಬಸ್ ಹೇಳಿದೆ, ಆಥರ್ಸ್ ಬಗ್ಗೆ ಸ್ಪಷ್ಟತೆ ಕೊಟ್ಟೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರ್ತೈತಿ ಅಂತ ಹೇಳಿದೆ, ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ ಏನಂತ, ಮತ್ತೆ ಕ್ವಶನ್ ಪೇಪರ್ ಅನ್ನು ಕೂಡ ಲೈವ್ ಆಗಿ ತೋರಿಸಿದೆ ನಿಮ್ಗೆ. ಈ ಕ್ವಶನ್ ಪೇಪರ್ ನಾನು ಇದ್ರೊಳಗೆ ಹಾಕಿರ್ತೇನೆ ಟೆಲಿಗ್ರಾಮ್ದಾಗ. ಸೇಮ್ ಡಿಗ್ರಿನಾಗ ಎಕ್ಸಾಮ್ ಬರೀತಿದ್ವಲ್ಲ, 80 ಮಾರ್ಕ್ಸ್ ಇರ್ತೈತಿ, 3 ತಾಸು ಇರ್ತೈತಿ, 5 ಮಾರ್ಕ್ಸ್ 12 ಇರ್ತಾವ, 10 ಮಾರ್ಕ್ಸ್ 2 ಇರ್ತಾವ, ಮುಗಿತು, ಚಾಪ್ಟರ್ ಕ್ಲೋಸ್. ಸೊ ಹಂಗಿರ್ತೈತಿ. ಇವನ್ನೆಲ್ಲ ನಾನು ಟೆಲಿಗ್ರಾಮ್ದೊಳಗೆ ಅಪ್ಲೋಡ್ ಮಾಡಿರ್ತೀನಿ. ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಯೂಸ್ ಮಾಡ್ಕೋರಿ, ಇದನ್ನೆಲ್ಲ ಅಭ್ಯಾಸ ಮಾಡ್ರಿ, ಚಲೋ ಮಾರ್ಕ್ಸ್ ತೆಗೀರಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು BEd ನ ಫಸ್ಟ್ ಇಯರ್ ನ ಫಸ್ಟ್ ಸೆಮಿಸ್ಟರ್ 2ನೇ ಸಬ್ಜೆಕ್ಟ್ ಜೊತೆಗೆ ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.